ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೃಷ್ಣ ಮುಚುಕುಂದ ಗುಹೆಗೆ ಉಪಾಯ ಮಾಡಿ ಕರೆದೊಯ್ದು ಕಾಲಯವನಿಗೆ ಅಂತ್ಯ ಬರೆದ ಬಳಿಕ ಕೃಷ್ಣ ಕೆಲ ಸಮಯ ಮುಚುಕುಂದ ಮಹರ್ಷಿಗಳ ಸಂಗಡವೇ ಇದ್ದು ಶಿವಾರಾಧನೆಯಲ್ಲಿ ತೊಡಗಿ ಕೆಲ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡ್ತಾನೆ. 2 ತಿಂಗಳ ಬಳಿಕ ತನ್ನೂರು ದ್ವಾರಕೆಗೆ ಮರಳಲು ಅಣಿಯಾಗ್ತಾನೆ. ಅದೇ ವಿಭೂತಿಧರನಾಗಿ ತ್ರಿಶೂಲ ಹಿಡಿದೇ ತೆರಳುತ್ತಾನೆ. ಆದರೆ ತನ್ನೂರಿಗೆ ಕಾಲಿರಿಸಿದಾಗ ಎಷ್ಟು ಆನಂದವಾಯಿತೋ ಅಷ್ಟೇ ನೋವು ಊರಿನ ಪ್ರಜೆಗಳ ಮುಖದಲ್ಲಿತ್ತು. ಆ ಕಾರಣವೇನೆಂದರೆ, ಕೃಷ್ಣನನ್ನ ಕಾಲಯವನು ಕೊಂದು ಬಿಟ್ಟಿದ್ದಾನೆ, ಪರಮಾತ್ಮ ನಮ್ಮನ್ನಗಲಿದ್ದಾನೆಂದು ಎಲ್ಲೆಲ್ಲೂ ಶೋಕಸಾಗರ ಏರ್ಪಟ್ಟಿತ್ತು. ಅಷ್ಟಕ್ಕೂ ಅಲ್ಲಿ ನಡೆದ ಪ್ರಸಂಗ ಹೇಗಿತ್ತು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಶ್ರೀಕೃಷ್ಣ ಮುಚುಕುಂದ ಮುನಿಗಳ ಸಂಘದಿಂದ ಬಿಡುಗಡೆ ಹೊಂದಿ 2 ತಿಂಗಳ ಬಳಿಕ ತನ್ನೂರು ಮಥುರೆಗೆ ಬಂದಾಗ ಶ್ರೀಕೃಷ್ಣನಿಗೆ ಕಂಡದ್ದು ಆನಂದದ ನೋಟ. ಈ ದೂರ ದೇಶದಲ್ಲಿ ಯಾದವರು ಹೊಸ ನೆಲೆಯನ್ನ ಕಂಡಿದ್ದರು. ದ್ವಾರಕೆ ಒಂದು ಹಡಗುದಾಣವಾಗಿತ್ತು. ಬಂದರಿನ ಹೊರವಲಯದಲ್ಲಿ ಗಿರಿನಗರದ ಕೋಟೆಗೆ ಅಭಿಮುಖವಾಗಿ ಹೊಸದಾಗಿ ಬಂದವರಿಗಾಗಿ 100 ಗುಡಿಸಲು ಕಟ್ಟಿದ್ರು. ಹೊಲಗಳಲ್ಲಿ ಹಸುಗಳು ಶಾಂತವಾಗಿ ಮೇಯುತ್ತಿದ್ದುವು. ನೋಡಿದ ಕೂಡಲೇ ಅವು ಮಥುರೆಯ ಹಸುಗಳೆಂದು ಕೃಷ್ಣನಿಗೆ ತಿಳಿಯಿತು. ಹೊಲ ಗದ್ದೆಗಳಿಗೆ ಬೇಲಿ ಹಾಕುವ ಪದ್ಧತಿಯೂ ಬಂದಿತ್ತು. ಕೆಲವದರಲ್ಲಿ ಉಳುಮೆ ಪ್ರಾರಂಭವಾಗಿತ್ತು. ಊರ ಹೊರಗಿನ ಬೀದಿಗಳಲ್ಲಿ ನಡೆದಾಗ ಕೃಷ್ಣನಿಗೆ ಪರಮಾಶ್ಚರ್ಯವಾಯಿತು. ಯಾವುದೋ ಭಾರದಿಂದ ಊರೆಲ್ಲ ಸ್ತಬ್ಧ ನಿಶಬ್ದವಾಗಿದೆ. ಶ್ರೀಕೃಷ್ಣನಿಗೆ ಎದುರಾದವರೆಲ್ಲರೂ ಮುದುಕರು ಅಥವಾ ಮಧ್ಯವಯಸ್ಕರು. ತರುಣರೆಲ್ಲ ಯುದ್ಧಕ್ಕೆ ಹೋಗಿರಬೇಕು ಎಂದುಕೊಂಡ. ಕಣ್ಣೀರು ಕರೆಯುತ್ತಾ ಯಾವುದೋ ದುಃಖದ ಭಾರದಿಂದ ಕುಗ್ಗಿದ್ದವರಂತೆ ಹೆಂಗಸರು ಮೆಲ್ಲನೆ ಓಡಾಡುತ್ತಿದ್ರು. ಮೈ ಮೇಲೆ ಕಪ್ಪು ಬಟ್ಟೆ, ಒಡವೆಗಳಿಲ್ಲ. ಏನೋ ಒಂದು ಸಾಮೂಹಿಕ ಶೋಕ ಬಂದಿರಬೇಕು ಯಾದವರಿಗೆ. ಈ ಸರ್ವವ್ಯಾಪಿ ವಿಷಾದಕ್ಕೆ ಕಾರಣ ಕೃಷ್ಣನಿಗೆ ಗೊತ್ತಾಗಲಿಲ್ಲ. ಹೀಗೆ ಅದನ್ನೇ ನೆನೆಯುತ್ತಾ ಊರಿನೊಳಕ್ಕೆ ಮೆಲ್ಲಗೆ ಬಂದ. ಹಳೆಯ ಅರಮನೆಗಳು ಇದ್ದ ಊರಿನ ನಡುವೆಯೇ ಬಂದ. ಶಿಥಿಲವಾಗಿದ್ದ ಅದನ್ನ ಜನ ಸರಿ ಮಾಡ್ತಿದ್ರು. ಒಂದು ದೊಡ್ಡ ಮನೆಯ ಮುಂದೆ ಸ್ವಲ್ಪ ಹೊತ್ತು ನಿಂತ ಕೃಷ್ಣ, ಯಾಕಂದ್ರೆ ಮನೆಯವರು ಯಾರಾದರೂ ಬರಲಿ ಎಂದು. ಹೀಗೆ ಸ್ವಲ್ಪ ಹೊತ್ತಿನ ನಂತರ ಗಂಡಸರ ಗುಂಪೊಂದು ಬಂತು. ಅವರು ಬರುತ್ತಿದ್ದದ್ದು ಯಾವುದೋ ದೇವಸ್ಥಾನದಿಂದ ಬರುತ್ತಿದ್ದ ಹಾಗಿತ್ತು. ಕೊಂಚ ಕಾಲದ ಮೇಲೆ ಒಬ್ಬ ಮುದುಕಿ ಮನೆಗೆ ಬರ್ತಾಳೆ. ಅವಳ ಜೊತೆಯಲ್ಲಿ ಕೆಲವು ಹೆಂಗಸರು ಕೂಡ ಬರ್ತಾರೆ. ಎಲ್ಲರೂ ಶೋಕ ಸಂತ್ರಸ್ತರೇ ಆಗಿದ್ರು. ಅತ್ತು ಅವರ ಕಣ್ಣು ಕೆಂಪಗಾಗಿದ್ವು. ತನ್ನ ಮಗಳು ಸೊಸೆಯೊಂದಿಗೆ ಬಂದ ಆ ಮುದುಕಿಯನ್ನ ಕೃಷ್ಣ ಗುರುತಿಸಿದ. ಹಿಂದೆ ಮಥುರೆಯ ಕೋಟೆಯ ರಕ್ಷಕನಾಗಿದ್ದ ದಳಪತಿ ಶಂಕುವಿನ ಹೆಂಡತಿ ಆಕೆ. ಎಷ್ಟೋ ಸಲ ಕೃಷ್ಣನನ್ನ ಮನೆಗೆ ಕರೆದು ಊಟ ಬಡಿಸಿದ್ದಾಳೆ ಕೈಯಾರೆ. ಅದೇ ವಾತ್ಸಲ್ಯದಿಂದ ಕೇಳಿದ ಕೃಷ್ಣ, ತಾಯೇ, ಶೂರನಾಯಕ ವಸುದೇವನ ಮನೆ ಯಾವುದು ಎಂದು. ಆಕೆಗೆ ದೃಷ್ಟಿ ಮಂದವಾಗಿತ್ತು. ಸ್ವಲ್ಪ ಹೊತ್ತು ಅವನನ್ನ ದಿಟ್ಟಿಸಿ ನೋಡಿದಳು. ತಪಸ್ವಿ, ಹೀಗೆ ಹೋಗಿ ಬಲಕ್ಕೆ ತಿರುಗು, ಎದುರಿಗೆ ದೊಡ್ಡ ಮನೆ ಕಾಣುತ್ತೆ. ಅಲ್ಲೇ ಶೂರ ಕುಲೋತ್ತಂಸ ಇರುವುದು. ಆದರೆ ಅಲ್ಲಿ ಭಿಕ್ಷೆ ಕೇಳಬೇಡ, ಅವರಿಗೆ ಸೂತಕವಿದೆ. ನಾನೇ ಭಿಕ್ಷೆ ಕೊಡುತ್ತೇನೆ ಎಂದು ಆ ಮುದುಕಿ ತನ್ನ ಸಂಗಾತಿ ಒಬ್ಬಳಿಗೆ ತಪಸ್ವಿಗೆ ಅನ್ನ ತರಲು ಹೇಳಿ ಕಳಿಸ್ತಾಳೆ. ಆಗ ಕೃಷ್ಣ ಆ ಮುದುಕಿಯನ್ನ ಕೇಳ್ದ, ಯಾಕೆ, ಏನಾಯ್ತು? ಅವರ ಮನೆಯಲ್ಲಿ ಯಾರಾದರೂ ಸತ್ತರೆ ಎಂದು ಕೇಳಿದ. ಮುದುಕಿ ಕೈ ಸಾಲೆಯಲ್ಲಿ ಕುಳಿತಳು. ದುಃಖ ಭರದಿಂದ ಹಣೆಗೆ ಕೈ ಹೊತ್ತುಕೊಂಡು ಅವಳ ಎದೆ ಬೆರೆಯಿತು, ಗಂಟಲು ಒಡೆಯಿತು. ಗದ್ಗದ ಕಂಠದಿಂದ ನುಡಿಯುತ್ತಾಳೆ, ಪ್ರತಿಯೊಂದು ಮನೆಯಲ್ಲೂ ಶೋಕವೇ ಕಂದ ಇಲ್ಲಿ ಎಂದಳು. ಕೃಷ್ಣನಿಗೆ ಕುತೂಹಲ ಹೆಚ್ಚಾಗಿ, ಊರಿನ ಯುವಕರೆಲ್ಲ ಯುದ್ಧದಲ್ಲಿ ಮಡಿದರೆ ಈ ಸಾರ್ವತ್ರಿಕ ಶೋಕ ಅವನಿಗೆ ಅರ್ಥವಾಗಲಿಲ್ಲ. ಆದರೂ ಕೇಳಿದ ಕೃಷ್ಣ. ಆಗ ಮುದುಕಿ ಹೇಳ್ತಾಳೆ, ಇಲ್ಲ, ಅವರೆಲ್ಲರೂ ವಿದರ್ಭಕ್ಕೆ ಹೋಗಿದ್ದಾರೆ. ರಾಜಕುಮಾರಿ ರುಕ್ಮಿಣಿಯನ್ನ ಕಾಪಾಡಲು. ನಮ್ಮ ಪ್ರಿಯನಾದ ಗೋವಿಂದನ ಇಷ್ಟವದು ಅವಳು. ಆದರೆ ಅವನು ಹೋದ. ನಮ್ಮ ಎದೆ ಒಡೆದು ಹೋಗಿದೆ. ಏನು ಮಾಡಿದರೂ ಕಣ್ಣೀರು ನಿಲ್ಲುತ್ತಿಲ್ಲ ಎಂದು ಗೊಳೋ ಎಂದು ಅತ್ತಳು ಮುದುಕಿ. ಹಾಗೆ ಅಳುವ ಧನಿಯಲ್ಲೇ ಹೇಳ್ತಾಳೆ, 2 ತಿಂಗಳಿನಿಂದ ಅತ್ತು ಈಗ ನಮ್ಮ ಕಣ್ಣಿನಲ್ಲಿ ನೀರೇ ಉಳಿದಿಲ್ಲ ಎಂದಾಗ ಮಮತೆ ತುಂಬಿದ ಮುದುಕಿ ತಾನು ಸತ್ತನೆಂದು ತಿಳಿದು ಅಳುತ್ತಿದ್ದದನ್ನ ಕಂಡು ಕೃಷ್ಣನಿಗೆ ದುಃಖ ಉಮ್ಮಳಿಸಿ ಬಂತು. ಕೈಲಾದಷ್ಟು ಧ್ವನಿಯನ್ನ ಬಿಗಿ ಹಿಡಿದು, ಏನಾಗಿತ್ತು ಅವನಿಗೆ ಎಂದು ಕೇಳಿದ. ಆಗ ಮುದುಕಿ ಹೇಳ್ತಾಳೆ, ಅವನಂತ ಅದ್ಭುತ ಪುರುಷ ಲೋಕದಲ್ಲೇ ಇರಲಿಲ್ಲ. ನಮ್ಮ ಪಂಚಪ್ರಾಣ, ನಮ್ಮ ರಕ್ಷಕ, ನಮ್ಮ ದೇವರು ಅವನು ಎನ್ನುತ್ತಾ ಮುದುಕಿ ಮತ್ತೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಮಧುರೆಯಿಂದ ಈ ಅದ್ಭುತ ದೇಶಕ್ಕೆ ನಮ್ಮನ್ನ ಕರೆತಂದ. ನಮ್ಮನ್ನ ಕಾಪಾಡಲು ತಾನು ಕಾಲಯವನ ರಾಕ್ಷಸನ ಬಾಯಿಗೆ ತುತ್ತಾಗಲು ಹೋದ ಎಂದು ಬಿಕ್ಕಳಿಸುತ್ತಾ ಮುದುಕಿ ಎಚ್ಚರ ತಪ್ಪಿಬಿದ್ಲು. ಆ ವೇಳೆಗೆ ಭಿಕ್ಷೆ ತರಲು ಹೋಗಿದ್ದ ತರುಣಿಯೊಬ್ಬಳು ಕೃಷ್ಣನಲ್ಲಿಗೆ ಬಂದು ಅನ್ನ ನೀಡ್ತಾಳೆ. ಅದನ್ನ ಕೃಷ್ಣ ತನ್ನ ಕಮಂಡಲದಲ್ಲಿ ಸ್ವೀಕರಿಸಿದ.
ಆ ತರುಣಿಯನ್ನ ಕೃಷ್ಣ ಕೇಳ್ತಾನೆ, ಯಾವುದಾದರೂ ಗುಡಿಗೆ ಹೋಗಿ ಬರುತ್ತಿದ್ದೀರಾ ಎಂದು ಕೇಳಿದ. ಆ ತರುಣಿ ಹೇಳ್ತಾಳೆ, ಹೌದು, ಒಂದು ಗುಡಿ ಕಟ್ಟಿ ಗೋವಿಂದನ ಪೂಜೆ ಮಾಡುತ್ತಿದ್ದೇವೆ ಎನ್ನುತ್ತಾಳೆ ಆ ತರುಣಿ. ಈ ಕೃತಜ್ಞತೆ ಬಹಳ ಹೃದಯ ಸ್ಪರ್ಶಿಯಾಗಿತ್ತು. ಕೃಷ್ಣನ ಎದೆಯನ್ನ ಕಲಕಿತು. ಆಕೆಗೆ ಪ್ರಣಾಮ ಮಾಡಿ ಅಲ್ಲಿಂದ ಹೊರಟು ಹೋದ. ತನ್ನ ಸಾವಿನ ಈ ದುಃಖವನ್ನ ಕಣ್ಣಾರೆ ನೋಡುವ ಈ ಅನುಭವ ವಿಚಿತ್ರವಾಗಿತ್ತು ಕೃಷ್ಣನಿಗೆ. ಯಾದವರನ್ನ ಕವಿದಿದ್ದ ವಿಷಾದದ ಭಾರ ಅವನಿಗೆ ಅರ್ಥವಾಯಿತು. ಉದ್ದವ ಬಲರಾಮರಿಗೆ ತಾನು ಕಳುಹಿಸಿದ ಕಡೆಯ ಸಂದೇಶವನ್ನ ಶ್ರದ್ಧೆಯಿಂದ ಪಾಲಿಸುತ್ತಿದ್ದಾರೆ. ರುಕ್ಮಿಣಿಯನ್ನ ಕಾಪಾಡಲು ಅವರು ಹೋಗಿರುವುದಾದರೆ ತಾನು ಕೂಡ ಅಲ್ಲಿಗೆ ಬೇಗ ಹೋಗಬೇಕು ಎಂದು ತನ್ನ ತಂದೆಯ ಮನೆಗೆ ಹೋದ. ತಂದೆ ರಾಜಕಾರ್ಯ ಅಥವಾ ಗೃಹ ಕಾರ್ಯ ಮಾಡುತ್ತಿದ್ದಾಗ ಹಲವಾರು ಮುದುಕರು ಬಂದು ಹೋಗ್ತಿದ್ರು. ಆದರೆ ತನ್ನ ತಾಯಿ ಏನು ಮಾಡುತ್ತಿದ್ದಾಳೋ ಅರಿವಿಗೆ ಬರುತ್ತಿಲ್ಲ ಎಂದು ನೊಂದುಕೊಂಡ. ಪಕ್ಕದ ಬಾಗಿಲಿನಿಂದ ಗುಂಪು ಗುಂಪಾಗಿ ಹೊರಗೆ ಬರುತ್ತಿದ್ದರು ಜನ. ಅಲ್ಲಿ ಮನೆಯೊಳಗೆ ಒಂದು ಗುಡಿಯನ್ನ ಮಾಡಿದಂತಿತ್ತು. ಈ ಬಾಗಿಲು ಅಲ್ಲಿಗೆ ಹೋಗುವುದೇ ಎಂದು ಮುಂದಕ್ಕೆ ಹೋದ. ಇಬ್ಬರು ಮೂವರು ಸಂಗಾತಿಗಳೊಡನೆ ಒಬ್ಬ ಸ್ಥೂಲದೇಹಿ ಹೆಂಗಸು ಹೊರಗೆ ಬರ್ತಾಳೆ. ಆಕೆ ಉಗ್ರಸೇನ ರಾಜನ ಮಗಳು. ಚಿಕ್ಕಪ್ಪ ದೇವಭಾಗನ ಹೆಂಡತಿ ಕಂಸೆ. ತನ್ನನ್ನ ಕೊಲ್ಲಲು ಒಮ್ಮೆ ಪ್ರಯತ್ನ ಮಾಡಿದ್ದಳು. ಪಾಪ ಎನಿಸಿತು ಕೃಷ್ಣನಿಗೆ. ಚಿಕ್ಕಮ್ಮ ಕಂಸೆಗೆ ಯಾವಾಗಲೂ ಬೃಹತ್ಬಲನ ಬಗ್ಗೆ ವಾತ್ಸಲ್ಯವೊಂದನ್ನು ಬಿಟ್ಟು ಬೇರೇನು ಅರಿಯಳು ಎಂದುಕೊಳ್ಳುತ್ತಾ ಕೃಷ್ಣ ಆ ಹೆಂಗಸರ ಬಳಿಗೆ ಹೋಗಿ ಒಳಗೆ ಕುಳಿತ. ಆ ಹೆಂಗಸರ ಬಳಿಗೆ ಹೋಗಿ ಒಳಗೆ ಹೋಗಿ ದೇವರ ದರ್ಶನ ಮಾಡಬಹುದೇ ಎಂದು ಕೇಳಿದ. ಆ ಹೆಂಗಸು ಹೋಗಬಹುದು, ಆದರೆ ಪೂಜೆ ಆಗಿ ಹೋಯಿತು ಎಂದಳು. ಆಕೆಗೆ ಕೈಚಾಚಿ ಆಶೀರ್ವದಿಸಿ ಕೃಷ್ಣ ಒಳಕ್ಕೆ ಹೋದ. ಆಕೆ ತನ್ನ ಸಂಗಾತಿಗೆ ಹೇಳುತ್ತಿದ್ದದ್ದು ಕೃಷ್ಣನಿಗೆ ಕೇಳಿಸಿತು. ಈ ತಪಸ್ವಿಯನ್ನ ಎಲ್ಲೋ ನೋಡಿದ ಹಾಗಿದೆಯಲ್ಲ, ಮುಖ ಬಹಳ ಪರಿಚಿತವಾಗಿದೆ. ಈ ತಪಸ್ವಿಗಳಿಗೇನು, ಎಷ್ಟು ಸಲ ದ್ವಾರಕೆಗೆ ಬಂದು ಹೋಗುತ್ತಾರೆ ಎಂದಳು ಸಂಗಾತಿ ಆಶ್ಚರ್ಯದಿಂದ. ಕೃಷ್ಣ ಬಾಗಿಲ ಬಳಿಗೆ ಹೋಗಿ ನಿಂತ. ಎಲ್ಲರೂ ಹೋದ ಮೇಲೆ ತಾಯಿ ಒಬ್ಬಳನ್ನೇ ನೋಡೋಣ ಎಂದು. ಕೋಣೆಯ ಅತ್ತಣ ಮೂಲೆಯಲ್ಲಿ ಒಂದು ಪೀಠದ ಮೇಲೆ ಒಂದು ಸಿಂಹಾಸನವಿತ್ತು. ಅದನ್ನು ಕಂಡು ವಿಲಕ್ಷಣ ಭಾವದಿಂದ ಅವನ ಹೃದಯ ಚಿಮ್ಮಿತು. ಯಾಕಂದ್ರೆ ಆ ಸಿಂಹಾಸನದ ಮೇಲೆ ತನ್ನ ಕಿರೀಟ, ನವಿಲುಗರಿ, ತಾನು ಸದಾ ಧರಿಸುತ್ತಿದ್ದ ಮಾಲೆಗಳು, ಒಡವೆಗಳು, ಅದರ ಮುಂದೆ ತನ್ನ ಸುದರ್ಶನ ಚಕ್ರ, ಗೋಮಾಂತಕದಲ್ಲಿ ತಾನು ನಿರ್ಮಿಸಿದುದು ಪುಣ್ಯಜನ ರಾಕ್ಷಸನಿಂದ ಸಂಪಾದಿಸಿದ ಪಾಂಚಜನ್ಯ ಶಂಖ, ಸಿಂಹಾಸನದ ಮುಂದೆ ತನ್ನ ಬಿಲ್ಲು, ಶಾರ್ಜ, ಗದೆ, ಕೌಮೋದಕಿ, ಹೀಗೆ ಕೃಷ್ಣನ ಎಲ್ಲ ಪ್ರಿಯ ವಸ್ತುಗಳನ್ನಿಟ್ಟು ಕೃಷ್ಣನ ಹೆಸರಿನಲ್ಲಿ ಕಟ್ಟಿದ ಗುಡಿಯಾಗಿತ್ತು ಅದು. ಆ ವೇಳೆಗಾಗಲೇ ದೇವಾಲಯದಿಂದ ಎಲ್ಲರೂ ಹೊರಟು ಹೋಗಿದ್ರು. ಸಿಂಹಾಸನದ ಬಳಿ 3-4 ಮಾತ್ರ ಕೂತಿದ್ರು. ದುಃಖ ಭಾರದಿಂದ ಕುಗ್ಗಿದ ಅವರ ಧ್ವನಿ ಕೇಳಿಸತ್ತೆ. ಅದು ತನ್ನ ತಾಯಿ, ಅಕ್ರೂರ ಹಾಗೂ ತ್ರಿವಕ್ರೆಯ ಪ್ರಿಯವಾದ ಕಂಠಧ್ವನಿಗಳಾಗಿದ್ವು. ಇದನ್ನ ಕೇಳಿದ ಕೃಷ್ಣನ ಹೃದಯದಲ್ಲಿ ಒಲವಿನ ಪ್ರತಿಧ್ವನಿ ಮೂಡಿದ್ವು. ಅವರು ಕೃಷ್ಣನನ್ನ ನೆನೆಯುತ್ತಾ ಹೀಗೆ ಹಾಡುತ್ತಿದ್ರು: ಹೇ ಕೃಷ್ಣ ಗೋವಿಂದ ಹರೇ ಮುರಾರೆ, ಹೇ ನಾಥ ನಾರಾಯಣ ವಾಸುದೇವ ಎಂಬ ಮಂತ್ರವನ್ನ ಜಪ ಮಾಡುವಂತೆ ಮತ್ತೆ ಮತ್ತೆ ಹಾಡ್ತಿದ್ರು. ಕಡೆಗೆ ಭಾವಪೂರ್ಣವಾಗಿ ತಾಯಿ ದುಃಖಗೊಂಡಳು. ಇದನ್ನ ಕಂಡ ಕೃಷ್ಣನಿಗೆ ಇನ್ನು ತಡೆಯಲಾಗಲಿಲ್ಲ. ಒಲವಿನಿಂದ ತುಂಬಿ ತುಳುಕುವ ಧ್ವನಿಯಿಂದ ಅಮ್ಮ ಬಂದಿದ್ದೇನೆ ಎಂದ ಧ್ವನಿ ನಡುಗುತ್ತಿತ್ತು. ಮೂವರು ತಿರುಗಿ ನೋಡ್ತಾರೆ. ತ್ರಿವಕ್ರೆಯ ಕೈಯಲ್ಲಿದ್ದ ಪೂಜಾ ಸಾಮಗ್ರಿಗಳು ಕೆಳಗೆ ಬಿದ್ದವು. ತ್ರಿವಕ್ರೆ ಅವನ ಕಡೆ ಓಡಿ ಹೋದ್ಲು. ಅವನ ಮುಖವನ್ನು ನೋಡಿ ತನ್ನ ಕಣ್ಣನ್ನು ಉಜ್ಜಿಕೊಂಡು ಕೃಷ್ಣ ಕೃಷ್ಣ ಎಂದು ಅವನ ಕಾಲಿಗೆ ಬಿದ್ದಳು. ಕೃಷ್ಣ ಅವಳನ್ನ ಎತ್ತುವ ಮೊದಲೇ ತಾಯಿ ಅವನ ಕಡೆಗೆ ತೂರಾಡುತ್ತಾ ಬಂದಳು. ಅವಳ ಹಿಂದೆಯೇ ಅಕ್ರೂರ. ಆಕೆಗೆ ವಯಸ್ಸಾಗಿತ್ತು, ನಿತ್ರಾಣಲಾಗಿದ್ಲು. ಸದಾ ಅತ್ತತ್ತು ಆಕೆಯ ಕಣ್ಣು ಓದಿಕೊಂಡಿದ್ವು. ಆದರೂ ಅಚ್ಚರಿಯಿಂದ ಕಣ್ಣು ಅರಳಿಸಿದಳು. ಗೋವಿಂದ ಗೋವಿಂದ ನನ್ನ ಗೋವಿಂದ ಎನ್ನುತ್ತಾ ಅವನ ಬಳಿಗೆ ಬಂದಳು. ಮೂರ್ಛೆಗೊಂಡು ಅವನ ಕಾಲ ಬಳಿಯೇ ಬಿದ್ದು ಬಿಡ್ತಾಳೆ. ಕೃಷ್ಣ ತ್ರಿಶೂಲವನ್ನ ಬಿಸುಟು ಆಕೆಯನ್ನ ಎತ್ತಿಕೊಂಡು ಒಳಗಿನ ಕೋಣೆಗೆ ಹೋದ. ಈ ಸುದ್ದಿ ಮಥುರಾ ತುಂಬೆಲ್ಲ ಹರಡಿ ಮತ್ತೆ ವೈಭೋಗ ಮನೆ ಮಾಡಿತ್ತು. ಕೃಷ್ಣ ಮನೆ ಮನೆಗೂ ಮೈ ಮನಸ್ಸಿಗೂ ದೇವಾಂಶ ಸಂಭೂತನಾಗಿ ಎಲ್ಲರಿಗೂ ಆಶೀರ್ವದಿಸಿದ. ಆ ಪರಮಾತ್ಮನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.